ಆಗ್ತಾ ಇದೆ ಚಾರ್ಜ್ ಶೀಟ್ಗೆ. ಸಿದ್ದರಾಮಯ್ಯ ಇರೋದು ಫೇಲ್ಯೂರ್ ಸರ್ಕಾರನ ನೆಗೆಟಿವ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಕಾಂಗ್ರೆಸ್ ಸರ್ಕಾರ ಹಾಗಿದ್ರೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ ಈಗ. ಎಸ್, ಕೈ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಈಗ ಬಿಜೆಪಿ ರೆಡಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾನೂನು ಸುವ್ಯವಸ್ಥೆ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಈಗಾಗಲೇ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದೆ ಬಿಜೆಪಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಚಾರ್ಜ್ ಶೀಟ್ ರೆಡಿ ಮಾಡಿದೆ. ಪ್ರಮುಖವಾಗಿ ಇತ್ತೀಚೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೊಲೆ ಆಗಿರಬಹುದು, ಅಹಿತಕರ ಘಟನೆಗಳಾಗಿರಬಹುದು. ಗಮನಿಸ್ತಾ ಹೋದ್ರೆ ಹುಬ್ಬಳ್ಳಿಯಲ್ಲೇ 2 ಕೊಲೆ ಆಯ್ತು. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಏನಾಗ್ತಾ ಇದೆ ಹಾಗಿದ್ರೆ ರಾಜ್ಯದಲ್ಲಿ?
ಕೊಡಗಿನಲ್ಲಿ ಮತ್ತೊಂದು ಕಡೆ ಕತ್ತನ್ನ ಕತ್ತರಿಸ್ಬಿಟ್ರು. ಬಾಲಕಿದು ಒಂದು ಕಡೆ ಬಿಜೆಪಿ ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗ್ತಾ ಇದೆ. ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಒಂದು ಕಡೆ ಗಲ್ಲಿಗಳಲ್ಲಿ ಹೆಣಗಳು ಬೀಳ್ತಾ ಇವೆ. ಏನಾಗ್ತಾ ಇದೆ ಹಾಗಿದ್ರೆ? ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ರಾಜ್ಯದ ಜನರಿಗೆ ಸುರಕ್ಷತೆ ಬೇಕಾಗಿದೆ, ರಕ್ಷಣೆ ಬೇಕಾಗಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕಾಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಮೌನ ವಹಿಸಿರೋದು ಯಾಕೆ? ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷ ಪೂರ್ಣ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಹೊತ್ತಲೇ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದೆ ಬಿಜೆಪಿಯಿಂದ ಫೇಲ್ಯೂರ್ ಸರ್ಕಾರ ಎನ್ನುವಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡೋದಕ್ಕೆ ಮುಂದಾಗಿದೆ. ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಬಿಜೆಪಿ ಇಟ್ಕೊಂಡಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮೇ 20ಕ್ಕೆ 1 ವರ್ಷ ಪೂರ್ಣಗೊಳಿಸ್ತಾ ಇದೆ. ಅಧಿಕಾರವನ್ನ ವಹಿಸಿಕೊಂಡು 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ? ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲೇನಿದೆ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದೆ ಬಿಜೆಪಿ. ಈಗ ಕಂಪ್ಲೇಂಟ್ ಸರಮಾಲೆಯನ್ನೇ ಕೊಡೋದಕ್ಕೆ ಬಿಜೆಪಿ ಸರ್ಕಾರ 1 ವರ್ಷದ ಪೂರ್ಣದ ವಿಚಾರವಾಗಿ ಚಾರ್ಜ್ ಶೀಟ್ ನೀಡಲಿದೆ. ಬರಗಾಲ ಒಂದು ಕಡೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಲು ಅವಮಾನಗಳು, ಹಾಗೆ ಕೆಲವೊಂದಿಷ್ಟು ವಾಗ್ದಾಳಿಗಳನ್ನ ಎದುರಿಸಬೇಕಾಯಿತು. ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಸಭೆಯನ್ನ ಕೂಡ ಕರೆಯಲಾಗಿ ಈಗ 1 ವರ್ಷ ಪೂರ್ಣವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸರ್ಕಾರದಿಂದ ಯಾವ ಕೊಡುಗೆಯೂ ಕೂಡ ರಾಜ್ಯಕ್ಕೆ ಸಿಕ್ಕಿಲ್ಲ. ಬರಗಾಲ ಬಂದಂತಹ ಸಂದರ್ಭದಲ್ಲಿ ರೈತರಿಗೆ ಕೊಡಬೇಕಾದಂತಹ ರಾಜ್ಯ ಸರ್ಕಾರದ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಅಶಾಂತಿ ನೆಲೆಸಿದೆ. ಜನರು ಭಯದಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸೋದ್ರ ಜೊತೆಗೆ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ರಿಲೀಸ್ ಮಾಡ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಪಕ್ಷ ರಣಹದ್ದು ರೀತಿ ಕಾದು ಕುಳಿತಿದೆ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಈಗಾಗಲೇ ಅಧಿಕಾರದಿಂದ ಕೆಳಗಿಳಿಸಬೇಕು, ಸರ್ಕಾರ ಪತನ ಮಾಡೋದೊಂದೇ ಗುರಿಯಾಗಿರುವಂತದ್ದು ಬಿಜೆಪಿಗೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಅಂತ ಬಿರುಕನ್ನ ಮುಚ್ಕೊಂಡು ಈಗ ಎಲ್ಲಾ ಕಡೆನೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದೆ. ಇಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯ ವಿಚಾರವೇ ಮೇನ್ ಟಾರ್ಗೆಟ್ ಕೂಡ ಬಿಜೆಪಿಗಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಸರಿ ಇರಲ್ಲ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ. ಯಾಕಂದ್ರೆ ಕೊಲೆ, ಸುಲಿಗೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಈಗ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕೊಲೆ ಪ್ರಕರಣಗಳು, ಒಂದು ಹಿಂದುತ್ವ ಅನ್ನುವಂತಹ ವಿಚಾರದಲ್ಲಿ ಹೊಡೆದಾಟ, ಬಡದಾಟ, ಕಾರ್ಯಕರ್ತರು, ಇನ್ನ ಮತ್ತೊಂದು ಕಡೆ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಕೊಲೆಗಳು, ಈ ರೀತಿಯಾದಂತಹ ವಿಷಯಗಳು ಆಗಾಗ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬಹಳ ಗಂಭೀರವಾಗಿ ಕೂಡ ತೆಗೆದುಕೊಂಡ್ರು.